ಕೃಷ್ಣ ಮತ್ತು ಬ್ರಹ್ಮಾಂಡ. ಕೃಷ್ಣ ತನ್ನ ಬಾಲ್ಯದಲ್ಲಿ ಬಹಳ ತುಂಟನಾಗಿದ್ದ. ಕೃಷ್ಣನ ತುಂಟತನದ ಬಗ್ಗೆ ಯಶೋದೆಗೆ ದೂರು ಬರದ ದಿನವೇ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಕೃಷ್ಣನ ಸಹೋದರ ಬಲರಾಮ ಯಶೋದೆಯ ಬಳಿ ಓಡಿ ಬಂದು ಹೀಗೆ ಹೇಳಿದ: ಅಮ್ಮ, ಕೃಷ್ಣ ಮಣ್ಣು ತಿನ್ನುತ್ತಿದ್ದಾನೆ. ಮಣ್ಣು ತಿಂದು ಕೃಷ್ಣನ ಆರೋಗ್ಯ ಕೆಡುವುದು ಎಂದು ಯಶೋದೆ ಧಾವಿಸಿ ಬಂದಳು. ತುಂಟ ಕೃಷ್ಣನೇ, ನಾನು ಇಲ್ಲದ ಸಮಯದಲ್ಲಿ ನೀನು ನಿನ್ನ ತುಂಟಾಟವನ್ನು ಮುಂದುವರೆಸಿದೆಯಾ? ಮಣ್ಣು ತಿನ್ನುತ್ತಿದ್ದೆಯಾ ಎಂದಳು. ಇಲ್ಲ ಅಮ್ಮ, ನಾನು ನಿಜವಾಗಲೂ ಮಣ್ಣು ತಿಂದಿಲ್ಲ. ಬಲರಾಮ ಸುಳ್ಳು ಹೇಳುತ್ತಿದ್ದಾನೆ ಎಂದನು. ಯಶೋದೆ ಕೃಷ್ಣನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಬಾಯಿ ತೆಗಿ ಎಂದಳು. ಹೀಗೆ ಗದುರಿದಾಗ ಕೃಷ್ಣ ಕಣ್ತುಂಬಿಕೊಂಡನೇ ಹೊರತು ಬಾಯನ್ನು ತೆಗೆಯಲಿಲ್ಲ. ಸುಮ್ಮನೆ ಬಾಯಿ ತೆಗೆದರೆ ಸರಿ ಎಂದು ಗದುರಿದಳು. ಬಲವಂತವಾಗಿ ಬಾಯಿ ತೆಗೆಸಿದಳು. ಕೃಷ್ಣ ಬಾಯಿ ತೆಗೆದಾಗ ಯಶೋದೆ ಇಣುಕಿ ನೋಡಿದಳು. ಆಗ ಮೂಕ ವಿಸ್ಮಿತಳಾದಳು. ಪುಟ್ಟ ಬಾಯ ಒಳಗೆ ಬೃಹತ್ ಬ್ರಹ್ಮಾಂಡವನ್ನೇ ಕಂಡಳು. ಸಕಲ ಜೀವರಾಶಿಗಳು, ಚರಾಚರಗಳು, ಗ್ರಹಗಳು, ನಕ್ಷತ್ರಗಳು, ಇಡೀ ಸೃಷ್ಟಿಯನ್ನೇ ಬಾಯಲ್ಲಿ ಕಂಡಳು. ಭೂತ, ಭವಿಷ್ಯ, ವರ್ತಮಾನವೇ ಅವನ ಬಾಯಲ್ಲಿ ರಾರಾಜಿಸುತ್ತಿತ್ತು. ಇದನ್ನು ಕಂಡು ಯಶೋದೆ ಅಲ್ಲೇ ಪ್ರಜ್ಞೆ ತಪ್ಪಿದಳು. ಕೃಷ್ಣ ಬೇರಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೆಂದು ಅರಿತಳು. ಯಶೋದೆಗೆ ಮತ್ತೆ ಪ್ರಜ್ಞೆಯು ಬಂದಾಗ ಕಣ್ತುಂಬಿಕೊಂಡಿರುವ ಬಾಲಕೃಷ್ಣನನ್ನು ಕಂಡಳು. ಏನಾಯಿತಮ್ಮ ಎಂದು ಕೇಳಿದನು. ನನಗೇನು ನೆನಪಿಲ್ಲ ಕೃಷ್ಣ, ಏನೂ ನೆನಪಿಲ್ಲ ಎಂದು ಹೇಳಿದಳು. ತಾಯ್ತನದ ಮಮತೆಯಿಂದ ಕೃಷ್ಣನನ್ನು ಅಪ್ಪಿ ಮುದ್ದಾಡಿದಳು.